ರಾಜ್ಯಾದ್ಯಂತ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ನಡೀತಾ ಇದೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇಂದು ಕಲಬುರಗಿಯಲ್ಲಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದಂತಹ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ಗೆ ಕೇವಲ ಮೈಸೂರು ಭಾಗ ಮುಖ್ಯವಲ್ಲ, ನಮಗೆ ರಾಜ್ಯದ 224 ಕ್ಷೇತ್ರಗಳು ಮುಖ್ಯ ಅಂದ್ರು. ಯಾವ ಕ್ಷೇತ್ರದ ಜನರ ಬಗ್ಗೆಯೂ ನಾನು ತಾರತಮ್ಯ ಮಾಡುವುದಿಲ್ಲ, ಎಷ್ಟೇ ಕಾರ್ಯಕರ್ತರಿದ್ದರೂ ಅವರ ಜೊತೆ ನಾವಿರ್ತೇವೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ, ಕುಮಾರಣ್ಣ ಅವರ ನಾಯಕತ್ವಕ್ಕೆ ಕಲಬುರಗಿ ಜಿಲ್ಲೆ ಅನೇಕ ಸಂದರ್ಭದಲ್ಲಿ 6 ರಿಂದ 7 ಶಾಸಕರನ್ನ ಗೆಲ್ಸ್ಕೊಟ್ಟಿರ್ತಕ್ಕಂಥ ಇತಿಹಾಸ ಕಲಬುರಗಿ ಜಿಲ್ಲೆನಲ್ಲಿದೆ. ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಬಹಳಷ್ಟು ಜನ ಒಂದು ತಪ್ಪು ಪರಿಕಲ್ಪನೆಯನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಇವತ್ತಿನವರೆಗೂ ಜನತಾದಳ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅಥವಾ ಇವತ್ತಿಗೂ ಕೂಡ ನೀವು ಮಾತನಾಡ್ತಕ್ಕಂಥದ್ದಾದರೆ, ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅದು ಬೇರೆ ಪ್ರಶ್ನೆ, ಕನಿಷ್ಠ ಪಕ್ಷ ನಮಗೆ ಉತ್ತರ ಕರ್ನಾಟಕದಿಂದ 40 ರಿಂದ 50% ಶಾಸಕರು ಹೊಂದಿರತಕ್ಕಂಥದ್ದಾಗಿದೆ. ಆದರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋಗಿದೆ. ಜನತಾದಳ ಪಕ್ಷ ಅಂದರೆ ಕೇವಲ ಮೈಸೂರು ಜಿಲ್ಲೆಗೆ, ಮೈಸೂರು ಹಳೆ ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ಯಾವ ಕಾರಣಕ್ಕೂ ನಾನು ನಿಮ್ಮ ಜೊತೆ ಒಂದು ಮಾತನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಒಬ್ಬ ಕಾರ್ಯಕರ್ತನಾಗಿ ನನ್ನಲ್ಲಿ ಯಾವುದೇ ರೀತಿ ತಾರತಮ್ಯ ಇಲ್ಲ. ನಮಗೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ 224 ವಿಧಾನಸಭಾ ಕ್ಷೇತ್ರದಲ್ಲಿ ಅದು 10 ಜನ ಇರಲಿ, 20 ಜನ ಇರಲಿ, 100 ಜನ ಇರಲಿ, 1 ಲಕ್ಷ ಜನ ಇರಲಿ, ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆನಲ್ಲಿದ್ದಾನೆ. ಈ ಹಿಂದೆ ಜನತಾದಳ ಪಕ್ಷಕ್ಕೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ, ಕುಮಾರಣ್ಣ ಅವರ ನಾಯಕತ್ವಕ್ಕೆ ಕಲಬುರಗಿ ಜಿಲ್ಲೆ ಅನೇಕ ಸಂದರ್ಭದಲ್ಲಿ 6 ರಿಂದ 7 ಶಾಸಕರನ್ನ ಗೆಲ್ಸ್ಕೊಟ್ಟಿರ್ತಕ್ಕಂಥ ಇತಿಹಾಸ ಕಲಬುರಗಿ ಜಿಲ್ಲೆನಲ್ಲಿದೆ. ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಬಹಳಷ್ಟು ಜನ ಒಂದು ತಪ್ಪು ಪರಿಕಲ್ಪನೆಯನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಇವತ್ತಿನವರೆಗೂ ಜನತಾದಳ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅಥವಾ ಇವತ್ತಿಗೂ ಕೂಡ ನೀವು ಮಾತನಾಡ್ತಕ್ಕಂಥದ್ದಾದರೆ, ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅದು ಬೇರೆ ಪ್ರಶ್ನೆ, ಕನಿಷ್ಠ ಪಕ್ಷ ನಮಗೆ ಉತ್ತರ ಕರ್ನಾಟಕದಿಂದ 40 ರಿಂದ 50% ಶಾಸಕರು ಹೊಂದಿರತಕ್ಕಂಥದ್ದಾಗಿದೆ.